ಲೈಫಲ್ಲಿ ಒಂದ್ಸದಿನಾರು ಫಿಲಿಪೀನ್ಸ್ ಹೋಗ್ಬೇಕಂತ ಆಸೆ ಇಟ್ಕೊಂಡಿದ್ರೆ ಕಡದ್ ಗುಡ್ಡೆ ಹಾಕಿದೀನಿ ನೋಡಿ 10 ದಿನ. ಸೊ ಈ ವಿಡಿಯೋ ಈ ವ್ಲಾಗ್ ಇಸ್ ಆಲ್ ಅಬೌಟ್ ಫಿಲಿಪೀನ್ಸ್. ಅಲ್ಲಿ ಹೋದಾಗ ಏನೇನು ಮನಸ್ಸಲ್ಲಿ ಇಟ್ಕೋಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲವೂ ನಿಮ್ಮ ರ್ಯಾಪಿಡ್ ರಶ್ಮಿ ಕಣ್ಣಲ್ಲಿ ಬಾಯಲ್ಲಿ. ಡಿಡ್ ಯು ನೋ ಫ್ಯಾಕ್ಟ್ ನಂಬರ್ 10, ಫಿಲಿಪೀನ್ಸ್ ಅಲ್ಲಿ ಟೋಟಲಿ 7641 ಐಲ್ಯಾಂಡ್ಸ್ ಇದೆ. ಅದರಲ್ಲಿ ನಾನು ಒಂದು 2-3 ಹೋಗಿ ಇಷ್ಟೆಲ್ಲ ಬಾಯ್ ಬಿಡ್ತಾ ಇದ್ದೀನಿ. ಕುಮಸ್ತಕಾಯೋ ಫಿಲಿಪಿನೋ ಭಾಷೆನಲ್ಲಿ ಹೇಗಿದ್ದೀರಾ ಅಂತ ಕೇಳಿದೆ. ಫ್ಯಾಕ್ಟ್ ನಂಬರ್ 9, ಫಿಲಿಪೀನ್ಸ್ ನ ಟೆಕ್ಸ್ಟಿಂಗ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಅಷ್ಟು ಟೆಕ್ಸ್ಟ್ ಮಾಡ್ತಾರೆ ಆಸ್ ವಿ ಸ್ಪೀಕ್. ಫ್ಯಾಕ್ಟ್ ನಂಬರ್ 8, ಕ್ಯಾನಿಯನಿಯರಿಂಗ್ ಅಂತ ಒಂದು ಆಕ್ಟಿವಿಟಿಗೆ ಹೋಗ್ತಾ ಇದ್ದೀನಿ. ದಾರಿನಲ್ಲಿ ನೋಡಿ ಇಲ್ಲಿ ಟ್ರಿಪಲ್ ರೈಡಿಂಗ್ ಅವರೇ ಕರ್ಕೊಂಡು ಹೋಗ್ತಾರೆ. ಪ್ಲಸ್ ಈ ಥರ ವ್ಯಾಲಿ ಮಧ್ಯ ದೊಡ್ಡ ದೊಡ್ಡ ರಾಕಿಂದ ಡೈವಿಂಗು, ಮಧ್ಯ ವಾಟರ್ಫಾಲ್ಸಿಂದಲೇ ನೀರು ಮಧ್ಯನೇ ಈ ಥರ ನಡ್ಕೊಂಡು ಲೈಫ್ ಜಾಕೆಟ್ ಜೊತೆಗೆ ಯು ಆರ್ ಸ್ವಿಮ್ಮಿಂಗ್ ಲಿಟ್ರಲಿ ಆ್ಯಂಡ್ ಕವರಿಂಗ್ ದಿಸ್ ಹೋಲ್ ಸ್ಟ್ರೆಚ್. ಇದು ನೋಡಿ ಇಲ್ಲಿ, ದಿಸ್ ಇಸ್ ಡೆಫಿನೆಟ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ರೀ. ಬಾಯಿಗೆ ಬಂದಿರೋದು ಅಂತಾರಲ್ಲ ಹಂಗೆ ಬಂದಿತ್ತು ಎಲ್ಲಾನು. ಅಡ್ವೆಂಚರ್ ಜಂಕೀಸ್, ಕ್ಯಾನಿಯರಿಂಗ್ ಇಸ್ ಡೆಫಿನೆಟ್ಲಿ ಎನ್ ಎಕ್ಸ್ಪೀರಿಯನ್ಸ್, ಒಂದ್ಸತಿ ಕಟ್ಕೋಬೇಕು. ಫ್ಯಾಕ್ಟ್ ನಂಬರ್ 7, ಇದನ್ನ ಜೀಪ್ನೆ ಅಂತ ಕರೀತಾರೆ. ಅದರಲ್ಲೇ ತುಂಬಾ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬೊರಾಕೆ, ದಿ ಅವಾರ್ಡ್ ವಿನ್ನಿಂಗ್ ಐಲ್ಯಾಂಡ್. 2012 ಅಲ್ಲಿ ಅವಾರ್ಡ್ ಬಂದಿದ್ದು. ನೋಡ್ರಿ ಇಲ್ಲಿ ಒಂದು ರೋಡ್ ಲೆಫ್ಟ್ ಅಲ್ಲಿ ಫ್ಲೈಟ್ ಹಿಂಗ್ ಬರ್ತಾ ಇದೆ ಏರ್ಪೋರ್ಟ್ ಇಂದ, ಆ ಕಡೆ ರೈಟ್ ಅಲ್ಲಿ that's the ocean which has all the ಬೋಟು ಈ ಥರ ಫೆರೀಸ್ ಎಲ್ಲ ಹೆಂಗಿರ್ಬೇಡ ಮಧ್ಯದಲ್ಲಿ. ಬೊರಾಕೆ ಎಂಟರ್ ಆದ ತಕ್ಷಣನೇ ಓಹೋ ಇಲ್ಲಿ ನೋಡಿ ಇದು ವೈಟ್ ಬೀಚ್. ಫ್ಯಾಕ್ಟ್ ನಂಬರ್ 6, ಇಲ್ಲಿ ಇದು ಸೇಲ್ ಬೋಟ್ ಎಕ್ಸ್ಪೀರಿಯನ್ಸ್ ಸಕ್ಕತ್. ಈ ಸೇಲ್ ಬೋಟ್ ಇದೆಯಲ್ಲ ಲಿಟ್ರಲಿ ಗಾಳಿಯಿಂದಲೇ ಮುಂದಕ್ಕೆ ಹೋಗೋದು. ದ್ಯಾಟ್ ವಾಸ್ ಅ ವಾವ್ ಎಕ್ಸ್ಪೀರಿಯನ್ಸ್. ಮತ್ತೆ ಇಲ್ಲಿರೋ ಎಲ್ಲ ಪ್ರಾಪರ್ಟೀಸ್ಗಳು ಕ್ರೇಜಿ ನೋಡಿ. ಆಚೆಗೆ ಬಂದ್ರೆ ಸಾಕು ಈ ಥರ ತೆಂಗಿನ ಮರ, ಬೀಚು. ನೆಕ್ಸ್ಟು ಇಡೀ ಬೊರಾಕೆ ಐಲ್ಯಾಂಡ್ ಇರೋದೇ 10-11 ಕಿಲೋಮೀಟರ್ ಉದ್ದ. ಅದ್ರಲ್ಲಿ 1.5 ಕಿಲೋಮೀಟರ್ ಅಗಲ ಇರ್ಬೋದು. ಎಷ್ಟೆಲ್ಲ ಆಟಗಳಿಟ್ಟಿದ್ದಾರೆ ನೋಡಿ. ಫ್ಯಾಕ್ಟ್ ನಂಬರ್ 5, ಫಿಲಿಪೀನ್ಸ್ ತುಂಬಾ ಬರೀ ಹಂದಿ, ಈ ಕಡೆ ಬೀಫು, ಎರಡರದ ಹಾವಳಿ ಜೋರು. ವೆಜಿಟೇರಿಯನ್ಸು ರೆಡಿ ಟು ಈಟ್ ಇದೆಲ್ಲ ತೊಗೊಂಡು ಹೋಗೋದು ಒಳ್ಳೇದು. ಅಥವಾ ಈ ಥರ ಸ್ಯಾಲೆಡು ಪ್ಯಾಲೆಡು, ದೋಸೆ ಗೀಸೆ ಟೂರಿಸ್ಟ್ ಐಲ್ಯಾಂಡಲ್ಲಿ ಸಿಗುತ್ತೆ. ಈಗ ನೀವು ನೋಡಿರೋದು ಬೊರಾಕೆ ಐಲ್ಯಾಂಡ್ನಲ್ಲಿ ಈ ಥರ ಒಂದು ಮಾರ್ಚ್ ನಡೆಯುತ್ತೆ, ಮ್ಯೂಸಿಕ್ ಮಾರ್ಚ್. ಇಟ್ಸ್ ಕ್ವೈಟ್ ನೈಸ್. ಕಮಿಂಗ್ ಅಪ್ ಫ್ಯಾಕ್ಟ್ ನಂಬರ್ 4, ನೀವು ಡೈವಿಂಗ್ ಅಲ್ಲಿ ಕೋರ್ಸ್ ಏನಾದ್ರು ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಅ ಕಿಕ್ ಆಸ್ ಜಾಗ ಟು ಡೂ ದ್ಯಾಟ್. ಯಾಕೆಂದ್ರೆ ಕೆಲವುದು ರೆಸಾರ್ಟಿಂದ ಹಿಂಗೆ ಇಳಿದೋದ್ರೆ ಸಾಕು ಡೈವ್ ಮಾಡೋಕ್ಕೆ, ಸ್ನಾಕಲ್ ಮಾಡೋದಕ್ಕೆ ಫುಲ್ ಸಾರ್ಡೀನ್ ರನ್ಸ್ ಆಗಿರಲಿ, ಒಂದಷ್ಟು ಬ್ಯೂಟಿಫುಲ್ ಕೋರಲ್ಸ್, ಅದರ ಮೇಲಿರುವಂಥ ಮರೀನ್ ಲೈಫ್ ಇವೆಲ್ಲ ನೋಡೋಕೆ ಸಿಗುತ್ತೆ. ಸೊ ಐ ಟುಕ್ ದ ಡಿಸ್ಕವರ್ ಸ್ಕೂಬಾ ಒಂದು ಡೈವ್. ಸಾರ್ಡೀನ್ ರನ್ಸ್ ಇಸ್ ದ ಬೆಸ್ಟ್ ಪಾರ್ಟ್ ಐ ಸಾ ಈ ಡೈವಲ್ಲಿ. ಇಮ್ಯಾಜಿನ್ ಲಕ್ಷಾಂತರ ಚಿಕ್ಕ ಚಿಕ್ಕ ಫಿಶಸ್ಗಳು ಗುಂಪಲ್ಲಿ, ಸ್ಕೂಲ್ ಆಫ್ ಫಿಶಸ್ಗಳು ನಿಮ್ಮ ಹತ್ರ ಬರ್ತಾ ಇರುತ್ತೆ, ನಿಮ್ಮ ಸುತ್ತ ಇರುತ್ತೆ. ಸೊ ಈ ಸಾರ್ಡೀನ್ ರನ್ ಇನ್ ಮೋಲ್ಬೋಲ್ ಇದು ಪ್ರಪಂಚದಲ್ಲೇ 2nd ಲಾರ್ಜೆಸ್ಟ್ ಆಫ್ಟರ್ ಸೌತ್ ಆಫ್ರಿಕಾ. ಪ್ಯಾಡಿದು ಸರ್ಟಿಫೈಡ್ ಕೋರ್ಸ್ ಏನಾರು ಮಾಡ್ಬೇಕಂತಿದ್ರೆ ದಿಸ್ ಇಸ್ ಡೆಫಿನೆಟ್ಲಿ ಅ ಕಿಲ್ಲರ್ ಜಾಗ. ಫಿಲಿಪೀನ್ಸು ತುಂಬ ಟೂರಿಸ್ಟ್ ಇನ್ನೂ ಇಲ್ಲ. ನೆಕ್ಸ್ಟ್ ಫಿಲಿಪೀನ್ಸ್ನ ಸಿಬೋ ಐಲ್ಯಾಂಡಲ್ಲೇ ಇನ್ನೊಂದು ಬೀಚ್ಗೆ ಅಂತ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಈ ಥರ ಮೋಟರ್ ಬೈಕ್ ರೈಡ್ಸ್ ಆರ್ ವೆರಿ ಫನ್. ಇಲ್ಲಿ ಒಂದು ಕಡೆ ಮೋಟರ್ ಬೈಕು, ರೈಟ್ ಸೈಡಲ್ಲಿ ಒಂದು ಕ್ಯಾರಿಯರು, ಮುನ್ನಾಬಾಯಿನಲ್ಲಿ ನೋಡಿಲ್ವ ಆ ಥರ. ಸೊ ಇಲ್ಲಿ ಈ ಥರ ಬ್ಯೂಟಿಫುಲ್ ಬೀಚಸ್, ಪೀಸ್ಫುಲ್ ಫೋಟೋ ಪಾಯಿಂಟ್ಸು ಎಲ್ಲ ಇದೆ ನಿಮ್ಮ ತರಲೆ ಕೆಲಸಗಳೆಲ್ಲ ಮಾಡೋಕ್ಕೆ. ಇಲ್ಲಿರೋ ವೈಟ್ ಸ್ಯಾಂಡ್ ಬೀಚು ನಿಜವಾಗ್ಲೂ ವಿಡಿಯೋ ಜಸ್ಟಿಸೇ ಮಾಡಲ್ಲ. ನೋಡಿ ಇಲ್ಲಿ ಸನ್ಸೆಟ್ ನೋಡಿಕೊಂಡು ಲವಿ ಡವಿ ಟಾಕ್ಸು, ಬಿಯರು, ಫ್ರೆಂಡ್ಸು, ಆಹಾ. ನೆಕ್ಸ್ಟ್ ವಿ ವೆಂಟ್ ಟು ಒನ್ ಪ್ಯಾಚ್. ಲೈವ್ ಮ್ಯೂಸಿಕ್ಕು, ಲಿಮಿಟೆಡ್ ವೆಜ್ ಫುಡ್ ಆಪ್ಷನ್ಸ್ ಆ್ಯಂಡ್ ಕಂಪೇರ್ಡ್ ಟು ಅದರ್ ಟೂರಿಸ್ಟ್ ಡೆಸ್ಟಿನೇಷನ್ ವೆರಿ ಲೆಸ್ ಇಂಡಿಯನ್ಸ್. ಒಂಥರ ಲಾಟ್ ಆಫ್ ಮಸಾಜ್ ಪ್ಲೇಸಸ್ ಆ್ಯಂಡ್ ಯುನೀಕ್ ಆರ್ಟಿಫ್ಯಾಕ್ಟ್ಸ್ಗಳು ಏನೇನು ತೊಗೊಳ್ಬೋದು ಫಿಲಿಪೀನ್ಸಿಂದ ಅಂತ ನೋಡಿ. ಆಹಾ ಒಂದೊಂದು ನೋಡ್ತಾ ಇದ್ದೀರಾ. ಶೆಲ್ಸಿಂದ ಮಾಡಿರೋ ಸಾಕಷ್ಟು ಆರ್ಟಿಫ್ಯಾಕ್ಟ್ಸು, ಕೋಸ್ಟರ್ಸು ಮತ್ತು ಸುವಿನಿಯರ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಮ್ಯಾಗ್ನಮ್ದು ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮ್ ಸಿಗುತ್ತೆ. ಕ್ಲಾಸಿಕ್ ಇದೆಲ್ಲ ಎಲ್ಲಿ ತಿಂದಿದ್ದೀವಿ, ಅಲ್ಲಿ ಐ ಸಾ ಗ್ರೀನ್ ಟೀ ಫ್ಲೇವರ್ಡ್ ಇದು. ಅಷ್ಟರಲ್ಲೇ ದೊಡ್ಡವ್ರೊಂದು ಮಾತು ಹೇಳಿದ್ರ, ಕೋಶ ಓದು ಇಲ್ಲ ದೇಶ ಸುತ್ತು ಅಂತ. ಎಷ್ಟು ಸುತ್ತೀವೋ ಅಷ್ಟು ಯುನೀಕ್ ಎಕ್ಸ್ಪೀರಿಯನ್ಸಸ್ಸು. ಲುಕ್ ಅಟ್ ದಿಸ್, ಇದು ಜಾಕ್ ಫ್ರೂಟ್ ಥರನೇ ಇರೋವಂಥ ಅನೋನಾ ಅಂತ, ಕ್ಯಾನ್ಸರ್ಗೆ ತುಂಬ ಒಳ್ಳೇದು. ಫಿಲಿಪೀನ್ಸ್ನ ಮುಂದಿನ ಅಟ್ರಾಕ್ಷನ್ ಆಸ್ಲೋಬಲ್ಲಿ ವೇಲ್ ಶಾರ್ಕ್ಸ್ ಸ್ವಿಮ್ಮಿಂಗ್ ಅಂತ, ಸ್ವಿಮ್ಮಿಂಗ್ ವಿತ್ ದ ವೇಲ್ ಶಾರ್ಕು. ತಮಾಷೆನೇ ಅಲ್ಲ, ಅಯ್ಯೋ ಎಷ್ಟು ಬೃಹದಾಕಾರದ ಲೈನು, ಆ ಬೃಹದಾಕಾರದ ವೇಲ್ ಶಾರ್ಕ್ ಜೊತೆಗೆ ಸ್ವಿಮ್ ಮಾಡೋದಕ್ಕೆ. ಟಾಹೋ ಅಂತ ಒಂದು ಯುನೀಕ್ ಡೆಸರ್ಟು ಇದೇನಿದೆ ಟೋಫು ಇಂದ ಮಾಡಿರೋದು, ಸಿಲ್ಕನ್ ಟೋಫು. ಇದನ್ನ ಟ್ಯಾಪಿಯೋಕಾ ಪರ್ಲ್ಸ್ ಮತ್ತೆ ಬ್ರೌನ್ ಶುಗರ್ ಸಿರಪ್ ಜೊತೆಗೂ ಮಿಕ್ಸ್ ಮಾಡಿ ಕೊಡ್ತಾರೆ. ಮತ್ತೆ ಸ್ವಲ್ಪ ಮಿಲ್ಕ್ ಮೇಡು ಇವೆಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಕೊಡ್ತಾರೆ. ವೆರಿ ಯುನೀಕ್ ಅನಿಸ್ತು ನನಗೆ.
ಮತ್ತು ಟೂರಿಸ್ಟಿಗೆ ಬೇಕಾಗಿರೋದು ಎಷ್ಟು ಪ್ರಿಪೇರ್ಡ್ ಆಗಿದ್ದಾರೆ ಅಂದರೆ ಅಂಡರ್ ವಾಟರ್ ಕ್ಯಾಮ್ರಾ ಫಾರ್ ರೆಂಟ್ 550 ಫಿಲಿಪೀನೋ ರುಪೀಸ್ಗೆ, ಗೋಪ್ರೋಸ್ಗಳು 8, 9, 10 ಎಲ್ಲ. ಸೊ ಫಸ್ಟ್ ಅಲ್ಲಿಗೆ ಹೋಗೋಕ್ಕೆ ಈ ಥರ ಬೋಟ್ಸ್ಗಳಲ್ಲಿ ನಮ್ಮನ್ನು ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಸ್ವದೇಶ್ ಫೀಲಿಂಗು. ಶಾರುಖ್ ಖಾನ್ ಹೋಗಲ್ವಾ ಅದೇ ಥರ ಬೋಟಲ್ಲಿ. ಸೊ ಈಗ ಮುಂದಕ್ಕೆ ಹೋದಾಗ ನೋಡಿ, ಇಲ್ಲಿ ಇದೇ ವೇಲ್ ಶಾರ್ಕ್ಗಳು. ಪ್ರತಿಯೊಬ್ಬ ಬೋಟಲ್ಲೂ ಒಂದು ಜಾಗದಲ್ಲಿ ಇಂಥ ಥರ ಇಳಿಸಿ ನಮ್ಮನ್ನು ಕೆಳಗೆ ಬಿಡ್ತಾರೆ ಸ್ನಾರ್ಕಲ್ ಕಿಟ್ ಕೊಟ್ಟು. ಸ್ಟಾರ್ಟಿಂಗಲ್ಲಿ ಗಾಬರಿ ಅಂತಾರಲ್ಲ ಹಾಗೆ. ಪಕ್ಕದಲ್ಲಿ ಯು ಕ್ಯಾನ್ ಸಿ, ಅಲ್ಲಿ ನೋಡಿ ಅಲ್ಲಿ ಶಾರ್ಕ್ ಇಸ್ ರೈಟ್ ನೆಕ್ಸ್ಟ್ ಯು. ನಾಯಿನ ವಾಕಿಂಗ್ ಕರ್ಕೊಂಡು ಹೋದಂಗೆ ಅಲ್ಲಿ ನೋಡಿ ಅಲ್ಲಿ ಸ್ಟ್ರಿಂಪ್ ಇಟ್ಕೊಂಡು ಅವ್ನು ಬೋಟ್ ಅವನು ಫೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಎಲ್ಲಿ ಹೋಗ್ತಾನೋ ಅದು ಒಳ್ಳೆ ನಾಯಿ ಥರ ಪಕ್ಕಕ್ಕೆ ಬಾಲ ಅಲ್ಲಾಡ್ಸ್ಕೊಂಡು ಹೋಗುತ್ತೆ. ನೋಡಿ ಹೆಂಗಿದೆ ಇದು, ಎಷ್ಟು ದೊಡ್ಡದಾಗಿರೋ ಅಂಥ ಒಂದು ಶಾರ್ಕ್ ಪಕ್ಕದಲ್ಲೇ ನಾವು ಸ್ವಿಮ್ ಮಾಡ್ತೀವಿ ಅಂತಂದರೆ ಓಹೋ ಸೀರಿಯಸ್ಲಿ ಕ್ರೇಜಿ ಅದು. ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲೇ ನನ್ನ ಪಕ್ಕಕ್ಕೆ ಹಿಂಗೆ ಹೋಯ್ತು, ಜೀವ ಬಾಯಿಗೆ ಬಂದಿರೋದು. ಅಲ್ಲಿ ನೋಡಿ ಹಿಂದೆ ಸ್ವಿಮ್ ಮಾಡ್ಕೊಂಡು ಓಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಅಲ್ಲಿ ನಾನೇ. ಅಲ್ಲಿ ಅದೊಂದು ಶಾರ್ಟ್ಸ್ ಬರುತ್ತೆ, ವೇಟ್ ಫಾರ್ ಇಟ್. ಎಸ್ ಮೀ ಸಿ ಅದು ಯೂಟರ್ನ್ ತೊಗೊಳಕ್ಕೂ ನಾನು ಅದ್ರ ಮುಂದೆ ಕರೆಕ್ಟಾಗಿರೋದಕ್ಕೂ ಟ್ರಾವೆಲಲ್ಲಿ ಸಿಗೋವಂಥ ಅನ್ಫರ್ಗೆಟೇಬಲ್ ಎಕ್ಸ್ಪೀರಿಯನ್ಸಸ್ಗಳು ವಿಚ್ ಯು ವುಡಂಟ್ ಹ್ಯಾವ್ ಸೈನ್ಡ್ ಅಪ್ ಫಾರ್ ಮೆನಿ. ಹಿಂದೆ ತಿರುಗಿ ನೋಡಿದಾಗ ರಿಯಲಿ ಫೀಲ್ ನೈಸ್. ಸೊ ಇಲ್ಲಿ ನೋಡಿ ಫೇರಿ ಮತ್ತು ಶಂಖ, ಈ ಪರ್ಲಿಂದ ಮಾಡಿರೋವಂಥ ಸಾಕಷ್ಟು ಲ್ಯಾಂಪ್ಸು ಆ್ಯಂಡ್ ಆರ್ಟಿಫ್ಯಾಕ್ಟ್ಸು, ಅದು ಇಲ್ಲಿ ವಿಶೇಷ. ಇಲ್ಲಿ ನೋಡಿ ಒಂದಷ್ಟು ಯುನೀಕ್ ಪ್ಲಾಂಟರ್ಸು, ಪೇಂಟಿಂಗ್ಸು, ಹ್ಯಾಟ್ಸ್. ಟೋಪಿ ಹಾಕಿಸ್ಕೊಂಡೆ. ದಿಸ್ ಇಸ್ ದ ಹ್ಯಾಟ್ ದಟ್ ಐ ಬಾಟ್. ಮತ್ತು ಇನ್ನೆಲ್ಲ ಟ್ರಿಪ್ಪಿಗೂ ಹೇಳ್ಕೊಂಡು ಅದನ್ನು ಓಡಾಡ್ಸೋದೆ. ಸೊ ದಿಸ್ ಇಸ್ ದ ಗ್ಲಿಮ್ಸ್ ಆಫ್ ಮೈ ಫಿಲಿಪೀನ್ಸ್ ಎಕ್ಸ್ಪೀರಿಯನ್ಸ್. ಪ್ರಪಂಚ ಸುತ್ತಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಕಣ್ತುಂಬ ಮೆಮರೀಸ್ ಕಟ್ಕೋಬೇಕು. ಹೋಗ್ಬೇಕಾರೆ ಎಲ್ಲ ಇಲ್ಲೇ ಬಿಟ್ಟು ಹೋಗುತ್ತಾನೆ ಬಾಕಿದೆಲ್ಲ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ವಿಡಿಯೋ ಮಾಡಬೇಕು ಕಮೆಂಟ್ ಮಾಡಿ. ಬಾಯ್.